ನಿರಂತರವಾಗಿ ಕಂಟಿನ್ಯೂಯಸ್ 8 ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಈ ಸಾಧನೆ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ನಿರ್ಮಲಾ ಸೀತಾರಾಮನ್ ಅವರು. ಬೇರೆಯವರು ಮಂಡಿಸಿದ್ದಾರೆ, ಆದರೆ ಕಟ್ಟಾಗಿದೆ. ಮಧ್ಯೆ ಸರ್ಕಾರ ಹೋಗಿ ಆಮೇಲೆ ಮಂಡಿಸಿದೆ. ಕಂಟಿನ್ಯೂಸ್ ಮಾಡಿರುವಂಥದ್ದು ನಿರ್ಮಲಾ ಸೀತಾರಾಮನ್ ಒಬ್ಬರೇ. ಇವತ್ತು ಕೇಂದ್ರದ ಬಡ್ಜೆಟ್ಟು ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 2013-14ರಲ್ಲಿ ಬಡ್ಜೆಟ್ಟಿನ ಗಾತ್ರ 16,65,297 ಕೋಟಿ. 16,65,297 ಕೋಟಿ ಅವ್ರದ್ದು. ಮನಮೋಹನ್ ಸಿಂಗ್ ಅವರು 2000 ಸರ್ಕಾರ ಬಿಟ್ಟು ಹೋದಾಗ ಅವರು. ಈಗ 2020-26ರಲ್ಲಿ ಮೋದಿಯವರ ಸರ್ಕಾರ 50,65,345. ಅಂದರೆ ಎಲ್ಲಿ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾ ಇದ್ರು, ನುಂಗಿ ನೀರು ಕುಡಿತಾ ಇದ್ರು, ಅದನ್ನೆಲ್ಲ ತಪ್ಪಿಸಿ ಇವತ್ತಿನ ಬಡ್ಜೆಟ್ಟಿನ ಗಾತ್ರನೂ ಕೂಡ ಮೋರ್ ದೆನ್ 3 to 4 ಟೈಮ್ಸ್ ಜಾಸ್ತಿ ಆಗಿದೆ. ಅವ್ರದ್ದು ಯೋಜನೆಯೇತರ ನಾನ್ ಪ್ಲಾನ್ ಬಡ್ಜೆಟಲ್ಲಿ ಕಾಂಗ್ರೆಸ್ ಇದ್ದಾಗ 2013-14ರಲ್ಲಿ 11,09,997 ಇತ್ತು ನಾನ್ ಪ್ಲಾನಲ್ಲಿ. ಮೋದಿಯವರು ಅದನ್ನು 39,44,255 ಇಷ್ಟು ಏರಿಕೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀರಿ. ಒಟ್ಟು ಸ್ವೀಕೃತಿ ಅವರ ಇದ್ದಾಗ ಬಡ್ಜೆಟಲ್ಲಿ 11,22,799 ಇತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ. ಈಗ ಅದು 34,96,409. ಅಂದರೆ 22 ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಮೋದಿಯವ್ರ ಸರ್ಕಾರಕ್ಕೂ ತೆರಿಗೆ ಏನು ಪೋಲಾಗ್ತಾ ಇತ್ತು ಅದನ್ನು ಮಾಡಿದ್ದಾರೆ. ಮತ್ತು ವಿತ್ತೀಯ ಕೊರತೆನೂ ಅಷ್ಟೇ. ಆಗ 4.8 ಇತ್ತು ವಿತ್ತೀಯ ಕೊರತೆ ಮನಮೋಹನ್ ಸಿಂಗ್ ಅವರಿದ್ದಾಗ. ಈಗ ವಿತ್ತೀಯ ಕೊರತೆ 4.4 ಇದೆ. ಇದೆ. ಬಂಡವಾಳ ವೆಚ್ಚನೂ ಕೂಡ ಅಷ್ಟೇ. ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯಾಕಂದರೆ ಇದೇ ಎಲ್ಲ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮನಮೋಹನ್ ಸಿಂಗ್ ಅವರಿದ್ದಾಗ ಅದು 2,29,129 ಕೋಟಿ ಇತ್ತು. ಈಗ 11,21,090 ಕೋಟಿ. ಅಂದರೆ 9 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ ನಮ್ಮದು. ಪರ್ಸೆಂಟೇಜ್ಗೆ ಹೋದರೆ, ಬಂಡವಾಳ ವೆಚ್ಚದ ಪರ್ಸೆಂಟೇಜ್ಗೆ ಹೋದರೆ ಅವರಿದ್ದಾಗ 13.76 ಇತ್ತು, 13.76 ಇತ್ತು. ಈಗ 22.13 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಷ್ಟು. ಅಂದರೆ ಟೋಟಲ್ ಆಲ್ ಎಲ್ಲಿ ತೆರಿಗೆಗಳನ್ನು ಸೋರಿಕೆ ಆಗ್ತಾ ಇತ್ತು ಆ ಸೋರಿಕೆಗಳನ್ನು ತಡೆಗಟ್ಟಿ ದೇಶದ ಒಂದು ಬಡ್ಜೆಟನ್ನು ಜಾಸ್ತಿ ಮಾಡಿರೋವಂಥದ್ದು ಮತ್ತು ತೆರಿಗೆಗೆ ಇವ್ರನ್ನ ಅಡಾಪ್ಟ್ ಮಾಡಿರೋವಂಥದ್ದು. ಮತ್ತು ವಿಶೇಷವಾಗಿ ನಿಮಗೆ ಗೊತ್ತಿದೆ, ಹಿಂದೆ ಎಲ್ಲ ಕೋಲ್ ಹರಾಜಾಗ್ತಾಯಿದ್ರು. ಹಾಗೆ ಕೆಲವರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಕೋಲ್. ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ, ರಾಜೀವ್ ಗಾಂಧಿ ಅವರಿದ್ದಾಗ, ಮನಮೋಹನ್ ಸಿಂಗ್ ಅವರಿದ್ದಾಗ ಫ್ರೀ, ನೀವು ಕೋಲ್ ತೆಗೀರಿ, ಬೇರೆ ಎಲ್ಲ ರಾಜ್ಯಗಳು ಕೊಡಿ ಅಂತ. ಆದರೆ ನರೇಂದ್ರ ಮೋದಿಯವರು ಬಂದಲ್ಲಿ ಅದರಲ್ಲಿ ಆದಾಯ ಬರೋ ರೀತಿ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಇವತ್ತು. ಇವತ್ತು ಪ್ರಮುಖವಾಗಿ
ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರಿಗೆ ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಅಂದರೆ ರೈತರ ಪರವಾಗಿ ಮೋದಿಯವರು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತೈತೆ. PM ಧನ್ ಯೋಜನೆ ಅದು ಕೂಡ ಇವತ್ತು ಸಾಲ ಸೌಲಭ್ಯ ಅದನ್ನು ಕೂಡ ಹೆಚ್ಚಿಸುವಂಥ ಕೆಲಸವನ್ನು ಮೋದಿಯವರು ಬಡ್ಜೆಟಲ್ಲಿ ಮಾಡಿದ್ದಾರೆ. ಕೈಗಾರಿಕೆಗಳಿಗೆ ಸ್ಟಾರ್ಟಪ್ಸ್ 10 ಕೋಟಿ ರೂಪಾಯಿಂದ 20 ಕೋಟಿವರೆಗೆ ಬಡ್ಡಿ ಕಡಿಮೆ ಬಡ್ಡಿದಲ್ಲಿ, ಅಂದರೆ 10 ಕೋಟಿ ಕೊಡ್ತಾಯಿದ್ರು, ಈಗ 20 ಕೋಟಿಗೆ ಏರಿಕೆ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಅಂದರೆ ಸ್ಟಾರ್ಟಪ್ಸ್ಗಳಿಗೆ ಭಾಳ ಸಹಾಯ ಆಗ್ತೈತೆ. ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಮೈಕ್ರೋ ಕಂಪನಿಗಳಿಗೆ 5 ಲಕ್ಷವರೆಗೂ ಕ್ರೆಡಿಟ್ ಕಾರ್ಡ್ ಇತ್ತು. ಈಗ ಇದರಿಂದ 22 ಲಕ್ಷ ಉದ್ಯಮಗಳಿಗೆ ಅನುಕೂಲ ಆಗ್ತೈತೆ. ಮಹಿಳೆಯರಿಗೆ ಮೊದಲ ಬಾರಿ ಉದ್ಯಮ ಆರಂಭಿಸುವವರಿಗೆ 5 ಲಕ್ಷ SC/STಗಳಿಗೆ ಮಹಿಳೆಯರಿಗೆ ಇತ್ತು. ಅದನ್ನು ಟರ್ಮ್ ಲೋನ್ ಆಗಿ ನೀಡುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ.